ನಮಸ್ಕಾರ ವೀಕ್ಷಕರೇ. ಭ್ರಷ್ಟಾಚಾರ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ಕೇಜ್ರಿವಾಲ್ಗೆ ದೆಹಲಿ ಕೋರ್ಟ್ ಬೇಲ್ ಕೊಟ್ಟ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು. ಅದಕ್ಕೆ ಜಡ್ಜ್ ನ್ಯಾಯಬಿಂದು ನೀಡಿದ್ದ ಕಾರಣ ಅಂತೂ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು. ಜನರು ಮಾತ್ರವಲ್ಲದೆ ಹಿರಿಯ ವಕೀಲರು, ನ್ಯಾಯಾಧೀಶರು ಕೂಡ ನ್ಯಾಯಬಿಂದುರನ್ನ ಟೀಕಿಸಿದ್ರು. ಈಗ ದೆಹಲಿ ಹೈಕೋರ್ಟ್ ಕೂಡ ನ್ಯಾಯಬಿಂದುಗೆ ಕ್ಲಾಸ್ ತೆಗೆದುಕೊಳ್ತಾ ಇದೆ. ಸದ್ಯ ಈ ಕೇಸ್ ಸಂಬಂಧ ದೆಹಲಿ ಹೈಕೋರ್ಟ್ ನೀಡಿರೋ ಹೇಳಿಕೆ ಕೇಜ್ರಿವಾಲ್ರ ರಾಜಕೀಯಕ್ಕೆ ತೆರೆ ಬೀಳೋದು ಗ್ಯಾರಂಟಿನಾ ಅನ್ನೋ ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇದೆ. ಇನ್ನೊಂದೆಡೆ ದೆಹಲಿಯಲ್ಲಿ ಹೈಡ್ರಾಮಾ ಆಗ್ತಾ ಇದ್ದು, ಉಪವಾಸ ಸತ್ಯಾಗ್ರಹ ಅಂತ ಕುಳಿತಿದ್ದ ಅತಿಶಿ ಅಸ್ವಸ್ಥರಾಗಿದ್ದು ಆಸ್ಪತ್ರೆ ಪಾಲಾಗಿದ್ದಾರೆ. ಇದು ಕೂಡ ನಾಟಕ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಿದ್ರೆ ಕೇಜ್ರಿವಾಲ್ ಕೇಸ್ ಸಂಬಂಧ ದೆಹಲಿ ಹೈಕೋರ್ಟ್ ಹೇಳಿದ್ದೇನು, ಕೇಜ್ರಿವಾಲ್ ಮುಂದಿನ ಕತೆ ಏನು, ದೆಹಲಿಯಲ್ಲಿ ಏನೇನೆಲ್ಲ ಆಗ್ತಾ ಇದೆ, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಲಿಕ್ಕರ್ ಸ್ಕ್ಯಾಮ್ ಕೇಸ್ನಲ್ಲಿ ದಿನ ಕಳೆದಂತೆ ಕೇಜ್ರಿವಾಲ್ಗೆ ಕಾನೂನಿನ ಕುಣಿಕೆ ಬಿಗಿಯಾಗ್ತಾ ಇದೆ. ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ಜಾಮೀನು ನೀಡಿ ತೀರ್ಪು ನೀಡಿದ ಬೆನ್ನಲ್ಲೇ ಇಡಿ ಇಲಾಖೆ ಸೀದಾ ಹೈಕೋರ್ಟ್ ಮೊರೆ ಹೋಗಿತ್ತು. ಅಲ್ಲಿ ಬೇಲ್ಗೆ ತಡೆ ನೀಡಲಾಗಿತ್ತು. ಇಂದು ಮತ್ತೊಮ್ಮೆ ಆ ಬೇಲ್ ಸಂಬಂಧ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆದಿದ್ದು ಕೇಜ್ರಿವಾಲ್ಗೆ ಹಿನ್ನಡೆಯಾಗಿದೆ. ಸದ್ಯಕ್ಕಂತೂ ಈ ಕೇಸ್ನಲ್ಲಿ ಬೇಲ್ ಸಿಗೋದಿಲ್ಲ ಅನ್ನೋದನ್ನ ಹೈಕೋರ್ಟ್ ಸ್ಪಷ್ಟಪಡಿಸಿದೆ. ಇಡಿ ಪರ ವಾದ ಆಲಿಸಿದ ಜಸ್ಟಿಸ್ ಸುಧೀರ್ ಕುಮಾರ್ ಜೈನ್ ಅವರ ಪೀಠ ಇಡಿ ಅಧಿಕಾರಿಗಳ ವಾದವನ್ನ ಪುರಸ್ಕರಿಸಿದ್ರು. ಸದ್ಯಕ್ಕಂತೂ ಈ ಕೇಸ್ನಲ್ಲಿ ಬೇಲ್ ನೀಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಮೊನ್ನೆ ನಡೆದ ಬೆಳವಣಿಗೆ ಬಳಿಕ ಹೈಕೋರ್ಟ್ನಲ್ಲಿ ಸಿಹಿ ಸುದ್ದಿ ಸಿಗಬಹುದೇನೋ ಅಂತ ಕೇಜ್ರಿವಾಲ್ ಹಾಗೂ ಅವರ ಫ್ಯಾಮಿಲಿ ಭಾರಿ ನಿರೀಕ್ಷೆಗಳನ್ನ ಹೊಂದಿತ್ತು. ಆದ್ರೆ ಆ ಎಲ್ಲಾ ನಿರೀಕ್ಷೆಗಳಿಗೆ ಈಗ ತೆರೆ ಬಿದ್ದಂತಾಗಿದೆ. ಇನ್ನು ಇದೇ ಸಂಬಂಧ ವಿಚಾರಣೆ ವೇಳೆ ರೋಸ್ ಅವೆನ್ಯೂ ಕೋರ್ಟ್ನ ನ್ಯಾಯಾಧೀಶೆ ನ್ಯಾಯ ಬಿಂದು ನೀಡಿದ್ದ ತೀರ್ಪಿನ ಬಗ್ಗೆಯೂ ಚರ್ಚೆ ನಡೆಯಿತು. ಈ ಬಗ್ಗೆ ಮಾತನಾಡಿದ ನ್ಯಾಯಾಧೀಶರು, ಟ್ರಯಲ್ ಕೋರ್ಟ್ ಕೇಜ್ರಿವಾಲ್ ಕೇಸನ್ನ ಯಾವ ರೀತಿ ತೀರ್ಪು ಕೊಡಬಹುದು ಅನ್ನೋದರ ಬಗ್ಗೆ ತಲೆಯನ್ನೇ ಓಡಿಸಿಲ್ಲ. ಈ ಕೇಸ್ನ ಗಂಭೀರತೆಯೇ ಅವರಿಗೆ ಗೊತ್ತಿಲ್ಲ ಅನ್ನೋ ಅಭಿಪ್ರಾಯವನ್ನ ಹೊರಹಾಕಿದ್ರು. ಈ ಮೂಲಕ ಈ ಕೇಸ್ನಲ್ಲಿ ಅಷ್ಟು ಈಸಿಯಾಗಿ ಕೇಜ್ರಿವಾಲ್ ಜಾರಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಮೆಸೇಜ್ ಅನ್ನ ಪಾಸ್ ಮಾಡಿದ್ರು. ಅಲ್ಲದೆ ನ್ಯಾಯಬಿಂದು ನೀಡಿದ ತೀರ್ಪಿನಿಂದ ಕಾನೂನು ಹಾಗೂ ಕೋರ್ಟ್ಗಳ ಮೇಲೆ ಜನರು ಅಸಮಾಧಾನವನ್ನ ಹೊರ ಹಾಕುವಂತ ಪರಿಸ್ಥಿತಿ ಎದುರಾಗಿತ್ತು. ಎಷ್ಟೋ ಜನರು ಈ ಕೇಸ್ ಹಳ್ಳ ಹಿಡಿಯುತ್ತೆ ಅಂತಲೇ ಚರ್ಚೆ ನಡೆಸ್ತಾ ಇದ್ರು. ಆದ್ರೆ ಹೈಕೋರ್ಟ್ ನೀಡಿದ ತೀರ್ಪಿನಿಂದ ಕೇಸ್ ಸ್ಟಡಿ ಮಾಡದೆ ತೀರ್ಪು ನೀಡೋ ನ್ಯಾಯಾಧೀಶರಿಗೆಲ್ಲ ಖಡಕ್ ಸಂದೇಶ ಸಿಕ್ಕಂತಾಗಿದೆ. ಹೈಕೋರ್ಟ್ನಲ್ಲಿ ಹಿನ್ನಡೆ ಆದ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಆಮ್ ಆದ್ಮಿ ಪಾರ್ಟಿ ನಿರ್ಧಾರ ಮಾಡಿದೆ. ಈ ಹಿಂದೆ ಕೇಜ್ರಿವಾಲ್ಗೆ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ನೀಡಿದ್ದು ಸುಪ್ರೀಂ ಕೋರ್ಟ್. ಯಾಕಂದ್ರೆ ಎಲೆಕ್ಷನ್ ಟೈಮ್ನಲ್ಲಿ ಪ್ರಚಾರಕ್ಕೆ ಅವಕಾಶ ಮಾಡಿಕೊಡಿ ಅಂದಾಗ ಕೋರ್ಟ್ ಅನುವು ಮಾಡಿಕೊಟ್ಟಿತ್ತು. ಇದರಿಂದ ತನಿಖೆಗೆ ಯಾವ ರೀತಿಯ ತೊಡಕು ಆಗೋದಿಲ್ಲ ಅನ್ನೋ ಮಾತನ್ನ ಸುಪ್ರೀಂ ಕೋರ್ಟ್ ಹೇಳಿ ಷರತ್ತುಬದ್ಧ ಜಾಮೀನು ನೀಡಿತ್ತು. ಆದ್ರೆ ಪ್ರಚಾರಕ್ಕೆ ಹಿಡಿದ ಕೇಜ್ರಿವಾಲ್ ಸುಪ್ರೀಂ ಕೋರ್ಟ್ನ ಸಾಕಷ್ಟು ಷರತ್ತುಗಳನ್ನ ಉಲ್ಲಂಘನೆ ಮಾಡಿದ್ರು ಅನ್ನೋದನ್ನ ಜನರು ನೋಡಿದ್ದಾರೆ. ಆದರೆ ಈ ಬಾರಿ ಸುಪ್ರೀಂ ಕೋರ್ಟ್ ಬೇಲ್ ವಿಚಾರದಲ್ಲಿ ಯಾವ ನಿಲುವು ತೆಗೆದುಕೊಳ್ಳಲಿದೆ ಅನ್ನೋದು ಜನರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾಕಂದ್ರೆ 1000 ಪುಟಗಳ ಚಾರ್ಜ್ ಶೀಟ್ ಹಾಕಲಾಗಿದೆ ಅಂದ್ರೆ ಅದರಲ್ಲಿ ಯಾವೆಲ್ಲ ಅಂಶಗಳು ಇರುತ್ತವೆ ಅನ್ನೋದನ್ನ ಮೊದಲು ಸ್ಟಡಿ ಮಾಡಲೇಬೇಕಾಗತ್ತೆ. ಅಲ್ಲದೆ 100 ಕೋಟಿ ಕಿಕ್ ಬ್ಯಾಕ್ ಪಡೆದಿರೋದಕ್ಕೆ ಸಾಕ್ಷಿ ಇದೆ ಅನ್ನೋದನ್ನ ಕೂಡ ಇಡಿ ಸ್ಪಷ್ಟಪಡಿಸಿದೆ. ಈ ಕೇಸ್ನಲ್ಲಿ ವಿಚಾರಣೆ ನಡೆಸಲು ಇನ್ನೂ ಸಮಯಾವಕಾಶ ಬೇಕು ಅನ್ನೋದನ್ನ ಪದೇ ಪದೇ ಇಡಿ ಅಧಿಕಾರಿಗಳು ಹೇಳ್ತಾನೆ ಬಂದಿದ್ದಾರೆ. ಹೀಗಿರುವಾಗ ಒಂದು ವೇಳೆ ಬೇಲ್ಗೆ ಕೇಜ್ರಿವಾಲ್ ಅರ್ಹ ಅಂದ್ರೆ ಅದಕ್ಕೆ ಸೂಕ್ತ ಕಾರಣ ಏನು ಅನ್ನೋದನ್ನ ಕೂಡ ಕೋರ್ಟ್ ಹೇಳಬೇಕಾಗತ್ತೆ. ಆದ್ರಿಂದ ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗಲಿದೆ ಅನ್ನೋದರ ಬಗ್ಗೆ ಎಲ್ಲರಲ್ಲೂ ಕುತೂಹಲ ಶುರುವಾಗಿದೆ. ಅಂದಹಾಗೆ ಕೇಜ್ರಿವಾಲ್ ವಿಚಾರದಲ್ಲಿ ಎಲ್ಲರಿಗೂ ಕಾಡ್ತಾ ಇರೋ ಒಂದೇ ಒಂದು ಪ್ರಶ್ನೆ ಏನಂದ್ರೆ, ಜೈಲಲ್ಲಿದ್ದು ಅಧಿಕಾರ ನಡೆಸೋದಕ್ಕೆ ಎಷ್ಟು ದಿನ ಸಾಧ್ಯ ಅನ್ನೋದು. ಭಾರತದ ಸಂವಿಧಾನದ ಪ್ರಕಾರ ಜೈಲಿಂದ ಆಡಳಿತ ನಡೆಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳುವ ಕಾನೂನು ಇಲ್ಲದೆ ಇರೋದು ಕೇಜ್ರಿವಾಲ್ಗೆ ದೊಡ್ಡ ಅಡ್ವಾಂಟೇಜ್ ಆಗಿದೆ. ಆದ್ರೆ ಇದನ್ನೇ ಬಲ ಮಾಡಿಕೊಂಡು ಹೆಚ್ಚು ದಿನಗಳ ಕಾಲ ಜೈಲಲ್ಲೇ ಕೂತು ಆಡಳಿತ ನಡೆಸಿದ್ರೆ ಅದು ಸಾರ್ವಜನಿಕ ವಲಯದಲ್ಲಿ ಬೇರೆಯದ್ದೇ ಸಂದೇಶ ನೀಡಿದಂತಾಗುತ್ತೆ. ಆದ್ರಿಂದ ಆದಷ್ಟು ಬೇಗ ರಿಲೀಸ್ ಆಗ್ಬೇಕು ಅನ್ನೋದು ಕೇಜ್ರಿವಾಲ್ಗೆ ಇರೋ ಏಕೈಕ ಗುರಿ ಅಂತ ಹೇಳಲಾಗ್ತಾ ಇದೆ. ಇನ್ನು ಹೈಕೋರ್ಟ್ ನಲ್ಲಿ ಬೇಲ್ಗೆ ತಡೆಯಾಜ್ಞೆ ನೀಡಿದ ತಕ್ಷಣ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ ಅಂದ್ರೆ ಮೇಲ್ನೋಟಕ್ಕೆ ಸಾಕಷ್ಟು ಸಾಕ್ಷಿಗಳು ಇರೋದ್ರಿಂದ ಇಲ್ಲೇ ಬೇಲ್ ಸಿಕ್ಕಿಲ್ಲ, ಇನ್ನು ಅಲ್ಲಿ ಸಿಗುತ್ತಾ ಅಂತ ಅನ್ನಿಸ್ಬೋದು. ಆದ್ರೆ ಇದರ ಹಿಂದೆಯೂ ಆಮ್ ಆದ್ಮಿ ಹಾಗೂ ಕೇಜ್ರಿವಾಲ್ ದೊಡ್ಡ ಸ್ಟ್ರಾಟಜಿ ಇದೆ ಅಂತ ಹೇಳಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಾಡೋ ಹೊತ್ತಲ್ಲಿ ಈ ಕೇಸ್ನಿಂದ ಆಚೆಗಿನ ವಿಚಾರಗಳನ್ನ ಮುನ್ನೆಲೆಗೆ ತಂದು ಬೇರೆಯದ್ದೇ ರೀತಿ ಮನವಿ ಮಾಡೋ ಸಾಧ್ಯತೆ ಇದೆ. ಅದೇನಂದ್ರೆ, ಒಬ್ಬ ಸಿಎಂ ಆಗಿ ನಾನು ಜೈಲಲ್ಲಿದ್ದೇನೆ, ನನ್ನ ರಾಜ್ಯದಲ್ಲಿ ಜನರು ಸಂಕಷ್ಟದಲ್ಲಿದ್ದಾರೆ, ಅವರ ಪರವಾಗಿ ನಾನು ಕೆಲಸ ಮಾಡಬೇಕಿದೆ, ನೀರಿನ ಸಮಸ್ಯೆ ಸೇರಿದಂತೆ ಸಾಕಷ್ಟು ಸಮಸ್ಯೆಗಳು ಜನರನ್ನ ಕಾಡ್ತಾ ಇದೆ, ಜೈಲಲ್ಲೇ ಇದ್ರೆ ನನಗೆ ರಾಜ್ಯದ ಸಮಸ್ಯೆಗಳ ಕಡೆ ಗಮನ ಹರಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಇನ್ನು ನೀರಿಗಾಗಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ಕೂಡ ಆಗ್ತಾ ಇದೆ. ಆದ್ರಿಂದ ಈ ಸಂದರ್ಭದಲ್ಲಿ ನಾನು ಜೈಲಿನ ಒಳಗೆ ಇದ್ರೆ ಅರಾಜಕತೆ ಸೃಷ್ಟಿಯಾಗುತ್ತೆ,
ಆದ್ರಿಂದ ನನ್ನನ್ನ ಬಿಟ್ಟು ಬಿಡಿ ಅಂತ ಮನವಿ ಮಾಡೋ ಸಾಧ್ಯತೆಗಳು ಇದೆ. ಆದ್ರೆ ಇದನ್ನೆಲ್ಲ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಹೇಗೆ ಪರಿಗಣಿಸ್ತಾರೆ ಅನ್ನೋದು ಕುತೂಹಲ ಕೆರಳಿಸಿದೆ. ಇನ್ನೊಂದೆಡೆ ಇತ್ತ ದೆಹಲಿಯಲ್ಲಿ ಇನ್ನೊಂದು ಘಟನೆ ನಡೆದು ಹೋಗಿದೆ. ನೀರಿನ ಕೊರತೆಯ ಕುರಿತು ಕಳೆದ 4 ದಿನಗಳಿಂದ ಅನಿರ್ದಿಷ್ಟಾವಧಿಯ ಉಪವಾಸ ನಡೆಸ್ತಾ ಇದ್ದ ಜಲ ಸಚಿವೆ ಅತಿಶಿ ಅವರು 5ನೇ ದಿನವಾದ ಮಂಗಳವಾರ ಉಪವಾಸ ಸತ್ಯಾಗ್ರಹವನ್ನ ಅಂತ್ಯಗೊಳಿಸಿದ್ದಾರೆ. ಇಂದು ಬೆಳಿಗ್ಗೆ ಅವರ ಆರೋಗ್ಯ ಹದಗೆಡ್ತಾ ಇದ್ದ ಹಾಗೆ ಅತಿಶಿ ಅವರನ್ನ LNJP ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಈ ಸಂಬಂಧ ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸಂಸದ ಸಂಜಯ್ ಸಿಂಗ್ ಮಂಗಳವಾರ ಒಂದಷ್ಟು ಮಾಹಿತಿಗಳನ್ನ ನೀಡಿದರು. ದೆಹಲಿಯ ಜನತೆಗೆ ನ್ಯಾಯಯುತವಾದ ನೀರು ಒದಗಿಸೋದಕ್ಕೆ ಕಳೆದ 5 ದಿನಗಳಿಂದ ಜಲ ಸಚಿವೆ ಅತಿಶಿ ಉಪವಾಸವನ್ನ ನಡೆಸ್ತಾ ಇದ್ರು. ಅನಿರ್ದಿಷ್ಟಾವಧಿಗೆ ಉಪವಾಸ ನಡೆಸಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು. ಆದ್ರೆ ಆ ಉಪವಾಸ ಸತ್ಯಾಗ್ರಹವನ್ನ ಇಂದು ಅಂತ್ಯಗೊಳಿಸಲಾಗಿದೆ ಅಂತ ಹೇಳಿದ್ರು. ಹರಿಯಾಣ ಸರ್ಕಾರದಿಂದ ದೆಹಲಿಗೆ ಪ್ರತಿನಿತ್ಯ 613 ಮಿಲಿಯನ್ ಗ್ಯಾಲನ್ಗಳಷ್ಟು ನೀರು ಸಿಗಬೇಕು. ಆದರೆ ಕಳೆದ 3 ವಾರಗಳಿಂದ ದೆಹಲಿಗೆ ನಿರಂತರವಾಗಿ 100 ಮಿಲಿಯನ್ ಗ್ಯಾಲನ್ ನೀರು ಕಡಿಮೆ ಬರ್ತಾ ಇದೆ. ಇದರಿಂದ 28 ಲಕ್ಷಕ್ಕೂ ಹೆಚ್ಚು ಜನ ನೀರಿನ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ದೆಹಲಿಯ ಜನರಿಗೆ ನ್ಯಾಯಯುತವಾದ ನೀರನ್ನ ಒದಗಿಸೋ ಸಲುವಾಗಿ ಅತಿಶಿ ಅನೇಕ ಪ್ರಯತ್ನಗಳನ್ನ ಮಾಡಿದ್ರು. ಆದ್ರೆ ಯಾವುದೇ ಪರಿಹಾರ ಸಿಗದೇ ಇದ್ದಾಗ ಅವರು ಅನಿರ್ದಿಷ್ಟಾವಧಿ ಉಪವಾಸವನ್ನ ಪ್ರಾರಂಭಿಸಿದ್ರು. ಅಲ್ಲದೆ ಇದೇ ವಿಚಾರ ಕುರಿತಂತೆ ಇನ್ನೊಂದಷ್ಟು ಮಾಹಿತಿಗಳನ್ನ ಹಂಚಿಕೊಂಡ ಸಂಜಯ್ ಸಿಂಗ್, ಇಂದು ದೆಹಲಿಯ ಹಕ್ಕಿನ ನೀರು ಪಡೆಯೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೀತಾ ಇದ್ದೇವೆ. LG ಸಾಹೇಬರು ಹರಿಯಾಣದ ಮುಖ್ಯಮಂತ್ರಿಯವರೊಂದಿಗೆ ಮಾತನಾಡ್ತಾ ಇದ್ದಾರೆ. ಬಳಿಕ ಇಂದು ಅನಿರ್ದಿಷ್ಟಾವಧಿ ಉಪವಾಸ ಅಂತ್ಯಗೊಳಿಸಲಾಗ್ತಾ ಇದೆ ಅಂತ ಹೇಳಿದ್ರು. ಈಗ ನಾವು ದೆಹಲಿಯ ಹಕ್ಕುಗಳನ್ನ ಪಡೆಯೋದಕ್ಕೆ ಎಲ್ಲಾ ವಿರೋಧ ಪಕ್ಷಗಳೊಂದಿಗೆ ಸಂಸತ್ನಲ್ಲಿ ಧ್ವನಿ ಎತ್ತುತ್ತೇವೆ ಅಂತಲೂ ಹೇಳಿದ್ರು. ಇನ್ನು ಈ ನೀರಿನ ಹೋರಾಟ ಕೂಡ ಜನರ ದಿಕ್ಕನ್ನ ತಪ್ಪಿಸೋದಕ್ಕೆ ನಡೆದ ಹೈಡ್ರಾಮಾ ಅಂತಲೂ ಚರ್ಚೆಗಳಾಗ್ತಾ ಇದೆ. ಯಾಕಂದ್ರೆ CM ಜೈಲಲ್ಲಿದ್ದಾರೆ. ಸರ್ಕಾರದಿಂದ ಜನರಿಗೆ ಯಾವ ಪ್ರಯೋಜನವೂ ಆಗ್ತಾ ಇಲ್ಲ ಅನ್ನೋದು ಜನರ ಗಮನಕ್ಕೆ ಬಂತು ಅಂದ್ರೆ ಮುಂದಿನ ಎಲೆಕ್ಷನ್ ನಲ್ಲಿ ಪಕ್ಕಾ ಸೋಲೆ. ಅದರಲ್ಲೂ ನೀರಿನ ಸಮಸ್ಯೆ ಆಯ್ತು ಅಂದ್ರೆ ಬಹಳ ಬೇಗ ಜನರು ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾರೆ. ಏನು ಮಾಡಲಾಗದ ಪರಿಸ್ಥಿತಿ ಬರೋದಕ್ಕಿಂತ ಏನೋ ಒಂದು ಮಾಡ್ತಾ ಇದ್ದೀವಿ ಅಂತ ಜನರಿಗೆ ಮನವರಿಕೆ ಆದ್ರೆ ಕನಿಷ್ಠ ಪಕ್ಷ ಎಲೆಕ್ಷನ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಸಲುವಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ. ಇದೆಲ್ಲದರ ಜೊತೆಗೆ ಕೇಜ್ರಿವಾಲ್ ರಾಜಕೀಯ ಭವಿಷ್ಯದ ಬಗ್ಗೆಯೂ ಚರ್ಚೆಗಳು ಶುರುವಾಗಿದೆ. ದೆಹಲಿಯಲ್ಲಿ ಸರ್ಕಾರ ಮಾಡಬೇಕು ಅಂತ ಬಿಜೆಪಿ ಬಹಳ ವರ್ಷಗಳಿಂದ ಕಾದು ಕುಳಿತಿದೆ. ಕಳೆದ ಬಾರಿಯೂ ಲೋಕಸಭೆಯಲ್ಲಿ ಬಿಜೆಪಿಗೆ 7ಕ್ಕೆ 7 ಸೀಟ್ ಬಂದಿತ್ತು. ಆದ್ರೆ ವಿಧಾನಸಭೆಯಲ್ಲಿ ಮಾತ್ರ ಆಮ್ ಆದ್ಮಿ ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿತ್ತು. ಹಾಗಂದ ಮಾತ್ರಕ್ಕೆ ಕಳೆದ ಬಾರಿ ಇದ್ದ ಪರಿಸ್ಥಿತಿ ಈಗಿಲ್ಲ ಅನ್ನೋದೇ ಕೇಜ್ರಿವಾಲ್ ಹಾಗೂ ಆಮ್ ಆದ್ಮಿ ಪಾರ್ಟಿಗೆ ಇರೋ ದೊಡ್ಡ ಸಂಕಷ್ಟ. ಸುಪ್ರೀಂ ಕೋರ್ಟ್ ಬೇಲ್ ನೀಡಿದರೆ ಹೊರಗೆ ಬಂದು ಒಂದಷ್ಟು ಸರ್ಕಸ್ ಮಾಡಿ ಎಲೆಕ್ಷನ್ಗೆ ಪ್ರಯತ್ನ ನಡೆಸಬಹುದು. ವರ್ಷಾನುಗಟ್ಟಲೆ ಜೈಲಲ್ಲೇ ಇರಬೇಕಾದ ಪರಿಸ್ಥಿತಿ ಬಂತು ಅಂದ್ರೆ ರಾಜಕೀಯ ಅಂತ್ಯ ಆಗೋದು ಗ್ಯಾರಂಟಿ. ಇದರ ಮಧ್ಯೆ ನೀರಿನ ಸಮಸ್ಯೆ ರೀತಿ ಇನ್ಯಾವುದಾದ್ರೂ ಮೂಲಭೂತ ಸೌಕರ್ಯಕ್ಕೆ ಸಮಸ್ಯೆ ಆದ್ರೆ ದೇವರೇ ಗತಿ ಅನ್ನೋ ಪರಿಸ್ಥಿತಿ ಎದುರಾಗಿದೆ. ಒಟ್ನಲ್ಲಿ ಕೇಜ್ರಿವಾಲ್ ಬೇಲ್ ರಿಜೆಕ್ಟ್ ಆಗಿರೋದು ED ಇಲಾಖೆಗೆ ದೊಡ್ಡ ಸಂತಸ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೆದ್ರೆ ಆಗ ED ಯಾವ ವಿಷಯ ಮುನ್ನೆಲೆಗೆ ತರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.